28th was a special day for this family. ಐ ಡೋಂಟ್ ನೋ ನೀವು ಎಷ್ಟು ಜನ ಫ್ಯಾಮಿಲಿಯ ಜೊತೆಗೆ ಕ್ಲೋಸ್ ಆಗಿ ಈ ಡೀಟೇಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ರಿ ಎಂಬುದಾಗಿ. ಬಟ್ ಮೇ 28ಗೆ ಪ್ರಿಯ ಫ್ಯಾಮಿಲಿಯ ಮಗಳು ಮನೆಗೆ ಬರಬೇಕಿತ್ತು. ಎಷ್ಟೋ ತಿಂಗಳ ಹಿಂದೆಯೇ ಬರಲಿಕ್ಕಾಗಲಿಲ್ಲ. ಫ್ಯಾಮಿಲಿಯವರು ತುಂಬ ಪ್ಲ್ಯಾನ್ಸ್ಗಳನ್ನು ಮಾಡಿದರು, ಯಾವುದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಒಂದು ಹಂತಕ್ಕೆ ನೋಡಿದ್ರೆ ಫ್ಯಾಮಿಲಿಯವರೆಲ್ಲ ದೂರ ಇದ್ದಾರೆ. ಆ್ಯಂಡ್ ಶಿ ವಾಸ್ ಎಲೋನ್ ದೇರ್ ಎಟ್ ಇಸ್ರೇಲ್ನ ಕ್ಯಾಪಿಟಲಲ್ಲಿ, ಟೆಲ್ ಅವೀವಲ್ಲಿ. ಆದರೆ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಕೊನೆಗೆ ನಂಬಿದ್ದು ಒಂದೇ, ಯಾರು ಇಲ್ಲದೆ ಇದ್ರು ದೇವರಿದ್ದಾನೆ ಅಂತ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ವಿಟ್ನೆಸ್. ಆ ಯುದ್ಧ ಕಾಲದ ಸಮಯದಲ್ಲಿ ಎಲ್ಲ ಸವಾಲುಗಳನ್ನು ನನಗೆ ಇನ್ಫ್ಯಾಕ್ಟ್ ಗೊತ್ತಿರಲಿಲ್ಲ ಸ್ಟೋರಿ. ಅವರು ಹೇಳ್ತಾ ಇರುವಾಗ ಇಟ್ ವಾಸ್ ಲೈಕ್ ಗೂಸ್ ಬಂಪ್ಸ್. ನಮಗೆ ಮನೆಯ ಬಂಕರ್ ಒಳಗೆ ಅಷ್ಟು ಸಣ್ಣ ಮಗುವನ್ನು ಹಿಡ್ಕೊಂಡು ತುಂಬ ಹಾರ್ಡ್ ಟೈಮ್ಸ್ ಅದು. ಆದರೆ ದೇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಕುಟುಂಬವನ್ನು ನಡೆಸಿ ಈ ದಿನವನ್ನು ಕಾಣುವ ಹಾಗೆ ಇವತ್ತು ಮಗುವನ್ನು ಪೇರೆಂಟ್ಸ್ ಪ್ರೀತಿಯಿಂದ ಆಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ದೃಢೀಕರಣದ ಕಾಲ ಬರುವವರೆಗೆ ಈ ಮಗುವನ್ನು ನಿನಗೋಸ್ಕರವಾಗಿ ಸಾಕ್ತೇವೆ ಎಂಬುದಾಗಿ ಡೆಡಿಕೇಟ್ ಮಾಡಿದ್ದಾರೆ. ಸ್ನಾನ ದೀಕ್ಷೆಯ ಆ ಕಾರ್ಯದಲ್ಲಿ ಪ್ರಿಯ ಮಗು ಸಭೆಯ ಮಂದೆಗೆ ಸೇರಿಸಲ್ಪಟ್ಟಿದೆ. ಆ ಪ್ರಯುಕ್ತ ನಾವೆಲ್ಲರೂ ಒಟ್ಟು ಸೇರಿ ಸಂತೋಷ ಪಡುವ, ದೇವರಿಗೆ ಸ್ತೋತ್ರ ಹೇಳುವ, ಖುಷಿ ಪಡುವ ಎಂಬುದಾಗಿ ಆಲೋಚನೆ ಮಾಡಿ ನಿಮ್ಮೆಲ್ಲರನ್ನ ಅವ್ರು ಇನ್ವೈಟ್ ಮಾಡಿದಾಗ ನೀವು ಬಂದಿದ್ದೀರಿ. ನಿಮ್ಮೆಲ್ಲರನ್ನ ಫ್ಯಾಮಿಲಿ ಪರವಾಗಿ, ಮಗುವಿನ ಹೆತ್ತವರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ, ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಭೆಯ ಸಭಾಪಾಲಕರು ರೆವರೆಂಡ್ ವಿ ದೇವಕುಮಾರ್ ಅಯ್ಯನವರು ಕೂಡ ಬಂದಿದ್ದೀರಿ. ಅಯ್ಯನವರನ್ನು ಪ್ರೀತಿಯಿಂದ ಕುಟುಂಬದ ಪರವಾಗಿ ಸ್ವಾಗತಿಸಿ ಬರಮಾಡಿಕೊಳ್ತಾ ಇದ್ದೇನೆ. ಆ್ಯಂಡ್ ಮಗುವಿನ ಹೆಸರು ನಾನು ನೆನೆಸ್ತೇನೆ, ನೀವು ಬರ್ತಾ ಎಲ್ಲರೂ ನೋಡ್ಕೊಂಡು ಬಂದಿದ್ದೀರಿ ಎಂಬುದಾಗಿ. ಎಷ್ಟು ಜನ ನನ್ನೊಟ್ಟಿಗೆ ಕೈ ರೈಸ್ ಮಾಡ್ತೀರಿ? ಎಸ್, ಓಕೆ. ಈತನ್ ಜಾನ್ ಅಮ್ಮನ ಹೆಸರು ಬಹಳ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ದೇವರು ಎಲಿಜಬೆತಳಿಗೆ ಯೋಹಾನನನ್ನು ಹೇಗೆ ಕೊಟ್ಟನೋ ಈ ಕುಟುಂಬಕ್ಕೆ ಪ್ರಿಯ ಮಗುವನ್ನು ಕೊಟ್ಟಿದ್ದಾನೆ. ಈತನ್ ಜಾನ್ ಫ್ಯಾಮಿಲಿ ಪೇರೆಂಟ್ಸ್ ಜೊತೆಗೆ ಎಂಟ್ರೆನ್ಸಲ್ಲಿದ್ದಾರೆ. ರಾಹುಲ್ ಸ್ಯಾಮ್ಸನ್ ಅಮ್ಮನ ಆ್ಯಂಡ್ ರೆಡೋನಾ ಶಾಲೋಮ್ ಅಮ್ಮನ, ದೇ ಆರ್ ರೆಡಿ ಎಟ್ ದ ಎಂಟ್ರೆನ್ಸ್. ಅವರು ಸ್ಟೇಜಿಗೆ ಬರ್ತಾರೆ. ಸ್ಟೇಜಿಗೆ ಬರುವಂಥ ಹೊತ್ತಿನಲ್ಲಿ ನಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ಈ ಕುಟುಂಬವನ್ನು ಬರಮಾಡಿಕೊಳ್ಳುವ. ಎಸ್, ಅವರು ಎಂಟ್ರಾಗುವಾಗ ಎಲ್ಲ ವೆಕೇಟ್ ಮಾಡಿ ಎಲ್ಲರೂ ಪ್ರೀತಿಯಿಂದ ಬರಮಾಡಿಕೊಳ್ಳಿ. ಆರ್ ಯು ರೆಡಿ? ರಾಹುಲ್ ರೆಡಿ? ರೆಡೋನಾ ರೆಡಿ? ಎಸ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾವು ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ. ಕೈ ಚಪ್ಪಾಳೆಯೊಂದಿಗೆ ಬರ. ಥ್ಯಾಂಕ್ ಯು. ದ ಸೆಲೆಕ್ಷನ್ ಆಫ್ ದೇರ್ ಡ್ರೆಸ್ ಕಲರ್ ತುಂಬ ಚೆನ್ನಾಗಿದೆ. ಎಗ್ರಿ ಆಗ್ತಿರಲ್ಲ ನನ್ನ ಜೊತೆಗೆ? ಚೆಂದ ಕಾಣಿಸ್ತದೆ. ವಾಟ್ ಎವರ್ ಅವರ ಪ್ಲ್ಯಾನ್ಸ್ಗಳು ಚೆನ್ನಾಗಿದೆ. ನಾನು ಪ್ರಿಯ ಅಯ್ಯನವರು ಈ ಸಮಯದಲ್ಲಿ ಸ್ಟೇಜಿಗೆ ಬರಬೇಕೆಂಬುದಾಗಿ ಫ್ಯಾಮಿಲಿ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಮತ್ತು ಮುಂದಿನ ಪ್ರಾರ್ಥನೆಯ ಕಾರ್ಯದಲ್ಲಿ, ಸಂಗೀತದಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ವಾಕ್ಯ ಸಂದೇಶದಲ್ಲಿ ಈ ಸಮಯದಲ್ಲಿ ಪ್ರಿಯ ಅಯ್ಯನವರು ಲೀಡ್ ಮಾಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಆರಂಭ ಮಾಡೋಣ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ನಮ್ಮ ಈ ಪ್ರಾರ್ಥನಾ ಕೂಟದ ಆರಂಭ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇನ್. ಕರ್ತನ ಸ್ತೋತ್ರಕ್ಕಾಗಿ ಆಡುವ ಕನ್ನಡ ಸಂಗೀತಗಳಲ್ಲಿ 313ನೇ ಕನ್ನಡ ಸಂಗೀತ ಆಡೋಣ. ಸ್ತೋತ್ರವನ್ನು ಉತ್ತಮ ದೇವರಿಗೆ ಅರ್ಪಿಸ ಬನ್ನಿ, ಊದ್ವಾದಿಕರ್ತೆಗೆ ಮಹಿಮೆಯಾಗಲಿ ಅನ್ನಿ. ಸ್ತೋತ್ರವನುತ್ತಮ ದೇವರಿ ಕರ್ಪಿಸ ಬನ್ನಿ, ಊದ್ವಾದಿಕರ್ತೆಗೆ ಮಹಿಮೆಯಾಗಲಿ ಅನ್ನಿ. ಊದ್ವಾದಿಕರ್ತೆಗೆ ಮಹಿಮೆಯಾಗಲಿ
ಅನ್ನಿ. ಅರುಷದಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವ ತನ್ನಿ. ಅರುಷದಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವ ತನ್ನಿ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರಣ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸಿ ಕೊಂಡಾಡುತ್ತೇವೆ. ನಿನ್ನ ಪ್ರಸನ್ನತೆಗಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ ದೇವರೇ. ನಿನ್ನ ಕೃಪೆಯಿಂದಲೇ ನಮ್ಮನ್ನು ಜೀವಂತರ ಪಟ್ಟಿಲಿಟ್ಟಿದ್ಯಾ. ಈ ಜೀವಿತ ನಿನ್ನ ಕೊಟ್ಟಂಥ ದಾನ. ಈ ಜೀವನದಲ್ಲಿ ನಾವೇನೆಲ್ಲ ಪಡೆದಿದ್ದೀವಿ ಅದು ಸಹ ನಿನ್ನ ದಾನ. ಎಲ್ಲದಕ್ಕಿಂತ ವಿಶೇಷವಾಗಿ ಕ್ರಿಸ್ತ ಯೇಸುವಿನಲ್ಲಿ ಕೊಟ್ಟಂಥ ನಿತ್ಯ ಜೀವ ಸಹ ಅದು ದಾನವಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ವಿಶೇಷವಾಗಿ ಪ್ರಿಯ ರಾಹುಲ್ ರೆಡೋನಾ ಕುಟುಂಬವನ್ನು ನೀನು ಪ್ರೀತಿ ಮಾಡಿ, ನೀನು ಆಶೀರ್ವದಿಸಿ, ನಿನ್ನ ಅಂಗೈಯಲ್ಲಿ ಚಿತ್ರಿಸಿ, ನಿನ್ನ ಕೃಪೆಯಿಂದಲೇ ದಾನವಾಗಿ ಮಗುನನ್ನು ನೀನು ಅನುಗ್ರಹಿಸಿದ್ದಿ. ಅದಕ್ಕಾಗಿ ಸ್ತೋತ್ರ ಹೇಳ್ತೇನಪ್ಪ. ಈತನ ಮಗನನ್ನು ದೇವರೇ ನೀನು ಪ್ರೀತಿ ಮಾಡಿದ್ಯಾ, ಒಂದು ಒಳ್ಳೆಯ ಉದ್ದೇಶದಿಂದ ಈ ಲೋಕದಲ್ಲಿ ಕರೆತಂದಿದ್ಯಾ. ಈ ದಿನ ಪ್ರಿಯ ಹೆತ್ತವರು ಮಗುವನ್ನು ತಂದು ದೇವರೇ ನಿನ್ನ ಸನ್ನಿಧಾನದಲ್ಲಿ ಪ್ರತಿಷ್ಠಿಸಿದ್ದಾರೆ. ದೇವರೇ, ಆ ಮಗುವನ್ನು ನೀನು ಸ್ಪರ್ಶಿಸಿದ್ಯಾ. ಆ ಮಗುವಿನ ಎಲ್ಲ ಮುಂದಿನ ದಿನಗಳು ಅದು ನಿನ್ನಿಂದ ಆಶೀರ್ವದಿಸಲ್ಪಟ್ಟಂಥ ದಿನವಾಗಿದೆಯಪ್ಪ. ಅಂಥ ರೀತಿಯಲ್ಲಿ ಬದುಕಲು ಬೇಕಾದ ಕೃಪೆಯನ್ನು ನೀನು ಅನುಗ್ರಹಿಸಿಕೊಡು ದೇವರೇ. ಪ್ರಿಯ ರಾಹುಲ್ ಕುಟುಂಬ ನೀನು ಮಾಡಿದ ಉಪಕಾರಕ್ಕೆ ಇನ್ನೂ ಹೆಚ್ಚಾಗಿ ತಮ್ಮನ್ನು ನಿನಗೆ ಸಮರ್ಪಿಸಿಕೊಂಡು ನಿನಗಾಗಿ ಜೀವಿಸುವಂತೆ ಕೃಪೆ ಕೊಟ್ಟು ನಡೆಸ್ಕರ್ತನೆ. ವಿಶೇಷವಾಗಿ ದೇವರೇ, ಆ ಮಗುವಿನ ಬೆಳವಣಿಗೆಯಲ್ಲಿ ಸಹಾಯಸ್ತ ನೀಡು. ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ ಬೆಳವಣಿಗೆಯನ್ನು ಕೊಡು. ಮತ್ತು ಮಗು ಬೆಳೆಯುತ್ತಾ ಸಣ್ಣ ಪ್ರಾಯದಲ್ಲಿಯೇ ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡು. ಮತ್ತು ನಿನ್ನ ಕೃಪೆಯಿಂದ ಪ್ರಿಯ ಹೆತ್ತವರು ಮಗುವನ್ನು ನಿನ್ನ ಭಯಭಕ್ತಿಯಲ್ಲಿ ಬೆಳೆಸುವುದರ ಮೂಲಕ ಒಂದು ದಿನ ದೇವರೇ ಆ ಮಗು ನಿನ್ನ ಸಾಕ್ಷಿಯ ಮಗನಾಗಿ ಈ ಲೋಕದಲ್ಲಿ ಅನೇಕ ನಿನ್ನ ಬೆಳಗ್ಗೆ ನಡೆಸುವಂತೆ ಕೃಪೆ ಕೊಟ್ಟು ನಡೆಸು. ಪ್ರಿಯರ ಕುಟುಂಬದ ಯಜಮಾನಾಗಿ ಆಳ್ವಿಕೆ ಮಾಡು. ಹೆತ್ತವ್ರನ್ನ ಒಡಹುಟ್ಟಿದವನ್ನ ಆಶೀರ್ವದಿಸಿ ಅವರಿಗೆ ಬೇಕಾದ ಮೇಲನ್ನು ಅನುಗ್ರಹಿಸಿಕೊಡು. ನೆರೆದು ಬಂದಂಥ ನಮ್ಮ ಒಬ್ಬೊಬ್ಬರನ್ನೂ ಸಹ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ಕೆಲವು ನಿಮಿಷ ನಿನ್ನ ವಾಕ್ಯ ಧ್ಯಾನಿಸುವಾಗ ನಮ್ಮ ಕೂಡ ಮಾತಾಡದೇವ್ರೆ, ನಮ್ಮ ನಂಬಿಕೆ ವೃದ್ಧಿ ಮಾಡು. ನಿನಗಾಗಿ ನಾವೆಲ್ಲರೂ ಬದುಕಲು ಸಹಾಯ ಮಾಡು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ಅಧ್ಯಾಯದ ಒಂದು ಮಾತನ್ನು ನಾನು ಓದ್ತೇನೆ. 4ನೇ ವಚನ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ ಎಂಬುದಾಗಿ. ಕರ್ತನಿಗೆ ಮೆಚ್ಚುಗೆಯಾಗಿರುವಂಥ ಬಾಲೋಪದೇಶ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಭಾಳ ವಿಶೇಷವಾದ ದಿನ. ಪ್ರಿಯ ರಾಹುಲ್ ಕುಟುಂಬದಲ್ಲಿ ಸಂತೋಷದ ದಿನ. ದೇವರ ಕೃಪೆಯಿಂದ ದೇವರು ಕುಟುಂಬವನ್ನು ಕರುಣಿಸಿ ಒಂದು ಸುಂದರವಾದಂಥ ಮಗನನ್ನು ಅವರ ಕುಟುಂಬಕ್ಕೆ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸುಚಿತ್ ಹೇಳುವಾಗ ನಾನು ಅಂದ್ಕೊಳ್ತಾ ಇದ್ದೆ, ಪ್ರಿಯ ಸಹೋದರಿಯ ಜೀವನದಲ್ಲಿ ದೇವರು ಮಾಡಿದ ಅದ್ಭುತ, ಅವ್ರನ್ನ ಕಾಪಾಡಿದಂಥ ರೀತಿ. ದೇವರ ವಾಕ್ಯದಲ್ಲಿ ಒಂದು ಮಾತಿದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯಾರು ದೇವರ ಪ್ರೆಸೆನ್ಸಲ್ಲಿ ಇರ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಇದೆ. ಪ್ರಿಯರು ಪ್ರಿಯ ಮಗಳನ್ನು, ಅವರ ಕುಟುಂಬ ಮಗುವನ್ನು ಇಲ್ಲಿವರೆಗೂ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಕೆಲವು ನಿಮಿಷ ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯರೇ. ದೇವರಿಗೆ ಮೆಚ್ಚುಗೆಯಾದದ್ದು ಏನು ಎಂಬುದಾಗಿ ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ನೋಡಿ, ಇದು ಬರೀ ಕುಟುಂಬಕ್ಕೆ ಮಾತ್ರವಲ್ಲ, ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮೆಲ್ಲರ ಜೀವನದ ಮುಂದಿನ ಎಲ್ಲ ದಿನಗಳು ಸುಂದರವಾಗಿ ನಾವು ಕಟ್ಟಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಯಾಕಂದರೆ ಇವತ್ತು ಅನೇಕರು ದೇವರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಿಯರೇ. ಹೇಗೆ ಎಂಬುದಾಗಿ ಗೊತ್ತಿಲ್ಲ, ಆದರೆ ಹೊರಗಿನ ಕಾರ್ಯಗಳ ಮೂಲಕ ದೇವರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸತ್ಯವೇದ ಏನು ಹೇಳ್ತದೆ, ಅದರ ಮೇಲೆ ನಮ್ಮ ಜೀವಿತ ಕಟ್ಟುವುದಾದರೆ ಅದು ವಿಶೇಷವಾಗಿ ನಮಗೆ ಆಶೀರ್ವಾದ. ನೋಡಿ, ಮಗು ದೇವರು ಕೊಟ್ಟಂಥ ದಾನ. ಮಗುವನ್ನು ದೇವ್ರ ವಾಕ್ಯ ಹೇಳ್ತಿದೆ, ತಂದೆ ತಾಯಿಗಳು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬೆಳೆಸಬೇಕು ಎಂಬುದಾಗಿ. ನೋಡಿ, ದೇವರಿಗೆ ಮೆಚ್ಚುಗೆಯಾಗುವಂಥದ್ದು ಮೊದಲನೇದು ಯಾವುದಂದರೆ ನಮ್ಮ ನಂಬಿಕೆ ಪ್ರಿಯರೇ.
ನಂಬಿಕೆ ಇಲ್ಲದೆ ಯಾರೂ ಸಹ ದೇವರನ್ನ ಮೆಚ್ಚಕ್ಕಾಗೋದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಬೇಡಿಕೊಳ್ಳುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ. ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ದೇವರ ಮೇಲಿನ ವಿಶ್ವಾಸವನ್ನು ನಾವು ಕೊಡುವುದಾದರೆ, ಆ ರೀತಿಯಲ್ಲಿ ಬೆಳೆಸುವುದಾದರೆ ನಾವು ಭಾಗ್ಯವಂತರು ಪ್ರಿಯರೇ. ನೋಡಿ, ಯಾವುದ್ರ ಮೇಲೆ ವಿಶ್ವಾಸ? ಒಂದು ಸಾರಿ ಆ ಶಾಸ್ತ್ರಿ ಪರಿಸರಗಳು ಯೇಸುಸ್ವಾಮಿ ಬಂದು ಕೇಳ್ತಾರೆ, ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಆತನು ಹೇಳ್ತಾನೆ, ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 28-29 ಹೇಳ್ತಾನೆ, ಆತನು ಕಳಿಸಿಕೊಟ್ಟಂಥ ಮಗನನ್ನು ನಂಬುವುದೇ, ಅಂದರೆ ಯೇಸು ಕ್ರಿಸ್ತನನ್ನು ನಂಬುವುದು ನಾನು ನೀನು ದೇವರಿಗೆ ಮೆಚ್ಚುಗೆ ಆಗುವಂಥ ಕಾರ್ಯ ಆಗಿದೆ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ, ನಿಮ್ಮ ಪಾಪಕ್ಕಾಗಿ, ಇಡೀ ಲೋಕದ ಜನರ ಪಾಪಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಅವನು ಜೀವಿಸ್ತಾ ಇದ್ದಾನೆ. ಇವತ್ತು ಯಾರೆಲ್ಲ ವ್ಯಕ್ತಿಗಳು ದೇವರಾತ್ಮನ ಸಹಾಯದಿಂದ ತಮ್ಮ ಪಾಪದ ಸ್ಥಿತಿಯನ್ನು ಅರಿತು ಕ್ರೂಜೆ ಬುಡಕ್ಕೆ ಬಂದು, ಯೇಸುವೆ ಹೌದು ನಾನು ಪಾಪ ಮಾಡಿದ್ದೇನೆ, ಆದರೆ ನನ್ನ ಪಾಪಕ್ಕಾಗಿ ನೀನು ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಿದ್ಯಾ, ರಕ್ತ ಸುರಿಸಿದ್ಯಾ, ನಂಬ್ತೀನಿ, ನನ್ನ ಹೃದಯದಲ್ಲಿ ಬಾ ಅನ್ನುವಾಗಲೇ ನಾನು ನೀವು ದೇವರಿಗೆ ಮೆಚ್ಚುಗೆ ಆಗ್ತೇವೆ ಪ್ರಿಯರೇ. ನಾನು ನೀನು ಆ ಕ್ಷಣವೇ ದೇವರ ಮಕ್ಕಳಾಗುವ ಅಧಿಕಾರ ಪಡೆದುಕೊಳ್ತೇವೆ. ಆ ಕ್ಷಣವೇ ದೇವರಾತ್ಮನು ನನ್ನ ಒಳಗೆ, ನಿಮ್ಮ ಒಳಗೆ ಬಂದು ವಾಸ ಮಾಡಿ ಅಪ್ಪ ತಂದೆ ಎಂದು ಕರೆಯುವಂಥ ಭಾಗ್ಯಕರವಾದ ಜೀವಿತವನ್ನು ಪಡೆದುಕೊಳ್ತೇವೆ. ಹಾಗಾದರೆ ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದಾರೆ ಅವರೆಲ್ಲರೂ ಸಹ ದೇವರಿಗೆ ಮೆಚ್ಚುಗೆ ಆಗಿದ್ದಾರೆ. ಮೂರನೇದಾಗಿ ಪ್ರಿಯರೇ, ದೇವರಿಗೆ ಮೆಚ್ಚುಗೆ ಯಾವುದೆಂಬುದಾಗಿ ನೋಡುವಾಗ ಪ್ರಾರ್ಥನೆಯ ಜೀವಿತ ಅದು ದೇವರಿಗೆ ಮೆಚ್ಚುಗೆ ಆಗಿದೆ. ನೀವು 1 ತಿಮೋತಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತದೆ, ಎಲ್ಲ ಅಧಿಕಾರಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿರಿ, ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಎಂಬುದಾಗಿ. ನೋಡಿ, ಇವತ್ತು ಪ್ರೇಯರ್ ಲೈಫ್ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ನಮಗೆ ಮಾತ್ರ ಆಶೀರ್ವಾದ ಅಲ್ಲ, ನಮ್ಮ ಪ್ರಾರ್ಥನೆ ಅನೇಕರ ಜೀವನದಲ್ಲಿ ಆಶೀರ್ವಾದ ತರುವಂಥದ್ದಾಗಿದೆ. ಹಾಗಾಗಿ ನಾನು ನೀವು ಪ್ರಾರ್ಥಿಸುವಾಗ ಅನೇಕ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಪಡೆದುಕೊಳ್ತೇವೆ. ನೋಡಿ, ಕುಟುಂಬವಾಗಿ ನಾವು ಪ್ರಾರ್ಥಿಸುವಾಗ ಮಕ್ಕಳು ನಾವು ಏನು ಮಾಡ್ತೇವೆ ಅದನ್ನು ಕಲಿತ್ಕೊಳ್ತಾರೆ. ಅವರು ಸಹ ದೇವರನ್ನ ಆತುಕೊಂಡು ಪ್ರಾರ್ಥನೆಯ ಜೀವಿತವನ್ನು ತಮ್ಮ ಜೀವನದಲ್ಲಿ ಹೊಂದಿಕೊಂಡು ಈ ಲೋಕದಲ್ಲಿ ಜೀವನದೆಲ್ಲ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮೂಲಕ ತಮ್ಮ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ತಾರೆ. 4ನೇದಾಗಿ ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು ಅಂತ ಹೇಳಿದ್ರೆ, 1 ತಿಮೋತಿ 5ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಹೆತ್ತವರನ್ನು ನೋಡಿಕೊಳ್ಳುವಂಥದ್ದು, ಹೆತ್ತವರಿಗೆ ಸಹಾಯ ಮಾಡುವಂಥದ್ದು ದೇವರಿಗೆ ಮೆಚ್ಚುಗೆ ಆಗಿದೆ. ಭಾಳ ಪ್ರಾಮುಖ್ಯ ಪ್ರಿಯರೇ. ಅವತ್ತು ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿಯನ್ನು ಗೌರವಿಸುವಂಥ ಸಂಗತಿಯನ್ನು ಕಲಿಸ್ಕೊಡ್ಬೇಕಾಗಿದೆ. ಹೇಗೆ ನಾವು ನಮ್ಮ ಹೆತ್ತವರನ್ನು ಗೌರವಿಸುವುದರ ಮೂಲಕ ನಮ್ಮ ಮಕ್ಕಳಿಗೆ ತಂದೆ ತಾಯಿಯನ್ನು ಗೌರವಿಸುವುದನ್ನು ತಿಳಿಸ್ಕೊಟ್ಟುವುದಾದರೆ ನಾವು ಭಾಗ್ಯವಂತರು ಪ್ರಿಯರೇ. ಯಾಕಂದರೆ ದೇವರ ವಾಕ್ಯದಲ್ಲಿ ವಾಗ್ದಾನ ಸಹಿತವಾದಂಥ ಒಂದು ಆಜ್ಞೆ ಏನಂದರೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನೀನು ಇರುವಂಥ ಈ ದೇಶದಲ್ಲಿ ಬಹುಕಾಲ ಬದುಕ್ತಿ ಎಂಬುದಾಗಿ. ಅವತ್ತು ನಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಕೊಡ್ಬೇಕಾಗಿದೆ. ತಂದೆ ತಾಯಿಯನ್ನು ಗೌರವಿಸುವಂಥದ್ದನ್ನು, ತಂದೆ ತಾಯಿಯನ್ನು ಸನ್ಮಾನಿಸುವಂಥದ್ದನ್ನು, ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಪ್ರಿಯರೇ. ಇನ್ನೊಂದು ದೇವರ ದೃಷ್ಟಿಯಲ್ಲಿ ಯಾವುದು ಮೆಚ್ಚುಗೆ ಅಂತ ಹೇಳಿದ್ರೆ, ನೀವು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತೇನೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥದ್ದು ಅದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ. ಇವತ್ತು ಸಣ್ಣ ಪ್ರಾಯದಲ್ಲಿ ನಮ್ಮ ಮಕ್ಕಳಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣವನ್ನು ನಾವು ಕಲಿಸಿಕೊಡುವುದಾದರೆ ನಾವು ಭಾಗ್ಯವಂತರು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಕೀರ್ತನೆ ಪುಸ್ತಕ 41ನೇ ಅಧ್ಯಾಯದಲ್ಲಿ, ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಅವನ ಕಷ್ಟ ಕಾಲದಲ್ಲಿ ದೇವರು ಅವನಿಗೆ ಸಹಾಯಕನಾಗ್ತಾನಂತೆ, ಅವನ ಸಮಸ್ಯೆಯಲ್ಲಿ ದೇವರು ಅವನಿಗೆ ನೆರವಾಗ್ತಾನಂತೆ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಈ ಸಮಯದಲ್ಲಿ ರಾಹುಲ್ ಕುಟುಂಬಕ್ಕೆ ದೇವರ ವಾಕ್ಯದಿಂದ ತಿಳಿಸುವಂಥ ಸಂಗತಿ ಇಷ್ಟೇ, ಮಗುವನ್ನು ನೀವು ದೇವರ ನಂಬಿಕೆಯಲ್ಲಿ ಬೆಳೆಸುವುದಾದರೆ, ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡುವುದಕ್ಕೆ ಸಣ್ಣ ಪ್ರಾಯದಲ್ಲೇ ಆ ಮಗುವಿಗೆ ನೀವು ಪ್ರೋತ್ಸಾಹಿಸುವುದಾದರೆ ನಿಮ್ಮ ಜೀವನ ಅದು ಆಶೀರ್ವದಿಸಲ್ಪಟ್ಟಂಥ ಜೀವನ ಆಗ್ತದೆ. ಆಗ ಆ ಮಗು ಪ್ರಾರ್ಥನೆಯ ಜೀವಿತದಲ್ಲಿ ಮುಂದೆ ಸಾಕ್ತಾನೆ, ಆಗ ಆ ಮಗು ಹೆತ್ತವ್ರನ್ನ ಗೌರವಿಸ್ತಾನೆ, ಆಗ ಆ ಮಗು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಬೆಳವಣಿಗೆ ಕಾಣ್ತಾನೆ. ಇಂಥ ಜೀವಿತ ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲ, ನಿಮ್ಮ ಮಗುವಿನ ಜೀವನದಲ್ಲಿಯೂ ಆಶೀರ್ವಾದ ತರುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ನೆರೆದು ಬಂದಂಥ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಒಂದು ವೇಳೆ ನಾವು ಇನ್ನೂ
ದೇವರಿಗೆ ಮೆಚ್ಚುಗೆಯಾಗಬೇಕೆಂಬುದಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ವ್ಯರ್ಥ ಪ್ರಯತ್ನ ಬಿಡೋಣ. ಬದಲು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನಮಗಾಗಿ ಮಾಡಿದ ಯಜ್ಞವನ್ನು ನಂಬುವುದರ ಮೂಲಕ ನಾವು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಆ ಮೂಲಕ ಈ ಲೋಕದಲ್ಲಿ ನಾನು ಇರುವವರೆಗೂ ದೇವರ ಆತ್ಮನ ಸಹಾಯದಿಂದ ಆತನ ಮಹಿಮೆಗಾಗಿ ಜೀವಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಕೃಪೆಯಿಂದ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನೀನು ಮೆಚ್ಚುವ ಕಾರ್ಯ ಯಾವುದೆಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ. ಯೇಸು ಕ್ರಿಸ್ತ ನಂಬುವುದರ ಮೂಲಕ ನಾನು ನಿನಗೆ ಮೆಚ್ಚುಗೆ ಆಗ್ತೀವಿ ಪ್ರಿಯರೇ. ಆ ಮೂಲಕ ನಿನಗೆ ಮಕ್ಕಳಾಗ್ತೇವೆ. ಆ ಮೂಲಕ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಯಲ್ಲಿ ಆಶೀರ್ವಾದವನ್ನು ಹೊಂದಿಕೊಂಡು ಬದುಕ್ತೇವೆ. ಪ್ರಿಯ ರಾಹುಲ್ ಕುಟುಂಬದವರು ಮಗುವಿಗೆ ನಿನ್ನನ್ನು ಪರಿಚಯಿಸುವುದರ ಮೂಲಕ ನಿನ್ನ ಮೇಲಿನ ವಿಶ್ವಾಸದಲ್ಲಿ ದೊರೆಯುವಂಥ ಆಶೀರ್ವಾದದಲ್ಲಿ ಜೀವಿಸುವುದಕ್ಕೆ ದೇವರೇ ಅವರು ಸಹಾಯಕರಾಗುವಂತೆ ಅವ್ರನ್ನ ಸಾಧನ ಉಪಯೋಗ ಮಾಡು. ನಮ್ಮೆಲ್ಲರನ್ನು ನಿನ್ನ ಕೃಪಾಸಕ್ಕೊಪ್ಪಿಸಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ದೇವಕುಮಾರಯ್ಯ ವಾಕ್ಯ ಸಂದೇಶವನ್ನು ಹಂಚಿಕೊಂಡದಕ್ಕಾಗಿ ಮತ್ತು ನಮಗೆಲ್ಲರಿಗೂ ಕೂಡ ಅವ್ರು ಹೇಳಿದರು ಆ ವಾಕ್ಯ ನಮಗೆಲ್ಲರಿಗೂ ಕೂಡ ಅನ್ವಯಿಸುವಂಥದ್ದು, ಮೆಚ್ಚುಗೆ ಆಗುವಂಥ ಜೀವಿತವನ್ನು ನಾವೆಲ್ಲರೂ ನಡೆಸುವ. ನಾನು ಮುಂದಿನ ಕಾರ್ಯಕ್ಕೆ ಹೋಗ್ತೇನೆ. ನಮ್ಮಲ್ಲಿ ಕ್ರಿಸ್ನಿಂಗಿಗೆ ನೇಮಿಂಗ್ ಸೆರೆಮನಿಗೆ ಬಂದಾಗ ನಮ್ಮ ಸ್ಟೇಜಲ್ಲಿ ವಿಲ್ ಸಿ ದ ಕ್ರೇಡಲ್, ರೈಟ್? ಸೊ ಈ ಭಾಗದಲ್ಲಿ ಕ್ರೇಡಲ್ ಇದೆ. ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸುವುದು ಅನ್ನುವಂಥದ್ದು ಹಿರಿಯರು ಬರ್ತಾರೆ ಫ್ಯಾಮಿಲಿಯಿಂದ, ಅವರು ಬಂದು ಆ ಮಲಗಿಸುವ ಕಾರ್ಯವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಆ ಮಗುವಿಗೆ ಬ್ಲೆಸ್ ಮಾಡ್ತೇವೆ. ದಟ್ ಈ ಮಗುವಿಗೆ ದೇವರು ಒಳ್ಳೆಯ ನಿದ್ರೆಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಯಾವತ್ತೂ ಕೂಡ ಸಂತೋಷದಿಂದ ನಗ್ನಗ್ತಾ ಮಗು ಇರಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸುವಂಥ ಸಮಯ. ನಾನು ಮಗುವಿನ ಇಬ್ಬರು ಅಜ್ಜಿಯಂದರು ಕೂಡ ಈ ಸಮಯದಲ್ಲಿ ಸ್ಟೇಜಿಗೆ ಬರಬೇಕೆಂಬುದಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಳಿನಿ ಅಮ್ಮನ, ಮಿಸಸ್ ನಳಿನಿ ಅಮ್ಮನ ಆ್ಯಂಡ್ ಮಿಸಸ್ ಆಶಾ ಐಮನ್ ಇಬ್ಬರು ಕೂಡ ಸ್ಟೇಜಿಗೆ ಬರಬೇಕೆಂಬುದಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ತಂದೆ ತಾಯಿ ಇದ್ದಾರೆ, ಅವರು ಜೊತೆಗೆ ಈ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಅಜ್ಜಿಯಂದರು ಬರುವಂಥದ್ದು ಪ್ರೀತಿಯಿಂದ ಅಜ್ಜಿಯಂದ್ರ ಆ ಕಾರ್ಯವನ್ನು ನಡೆಸ್ತಾರೆ. ಸಮಯದಲ್ಲಿ showers of blessings. This is the promise of love. There shall be seasons refreshing, sent from the Savior above. Showers of blessing, mercy drops round us are falling. But for the showers we plead. There shall be showers of blessing, send them upon us, O Lord. Grant to us now a refreshing. Come and now honor thy word. Showers of blessing, showers ನಿನ್ನ of ಕೃಪೆಯಿಂದ blessing. ಸಣ್ಣ ಪ್ರಾಯದಲ್ಲಿಯೇ ದೇವರೇ ಆ ಮಗುವಿಗೆ ನಿನ್ನ ಪರಿಚಯವಾಗುವಂತೆ ಸಹಾಯ ಮಾಡು ದೇವರೇ. ಆ ಮಗು ಸಣ್ಣ ಪ್ರಾಯದಲ್ಲಿಯೇ ನಿನ್ನ ವಾಕ್ಯವನ್ನು ಕಲಿತುಕೊಳ್ಳಿ, ತನ್ನ ಭವಿಷ್ಯತ್ತನ್ನು ನಿನ್ನ ಮೇಲಿನ ವಿಶ್ವಾಸದಲ್ಲಿ ರೂಪಿಸಿಕೊಳ್ಳುವುದಕ್ಕೆ ಕೃಪೆ ಕೊಡು ದೇವರೇ. ಸಣ್ಣ ಮಗುವಿನ ಸುತ್ತಲೂ ನಿನ್ನ ದೂತರನ್ನು ಕಾವಲಿರಿಸಿ ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಯುವಾತನೇ, ನಿನ್ನ ಕೃಪಾಸ್ತ ಮಗು ಮೇಲೆ ಯಾವಾಗಲಿರಲಿ. ಈ ಲೋಕದಲ್ಲಿ ದೇವರೇ ಯಾವುದೇ ದೊಡ್ಡ ದೊಡ್ಡ ಕಾರ್ಯ ಮಾಡುವುದಕ್ಕೆ ನಿನ್ನ ಮಕ್ಕಳನ್ನು ಕರೆತಂದು ಅವರ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಿದ್ದೆ. ಮೋಶೆ ಇರಬಹುದು, ನೋಹ ಇರಬಹುದು, ಯೇಸು ಕ್ರಿಸ್ತನಿರಬಹುದು. ಈ ಮಗುವನ್ನು ಸಹ ನೀನೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಕರೆತಂದಿದ್ದೀಯ ದೇವರೇ. ಆ ಉದ್ದೇಶದಲ್ಲಿ ಮಗು ಜೀವಿಸುವುದಕ್ಕೆ ಬೇಕಾದ ಅನುಕೂಲತೆ ಕೊಡು ಮತ್ತು ಆರೋಗ್ಯದಲ್ಲಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ ಮಗು ಜೀವಿಸುವುದಕ್ಕೆ ಕೃಪೆ ಕೊಟ್ಟು ನಡೆಸು. ಕುಟುಂಬ ಮಕ್ಕಳ ಮಗುವನ್ನು, ಪ್ರಿಯರ ಹೆತ್ತವರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ವೈಯಕ್ತಿಕವಾಗಿ
ಎಲ್ಲರ ಜೊತೆಯಲ್ಲಿ ನಿನ್ನ ಪ್ರಸನ್ನತೆ ಕೊಟ್ಟು ಬಿಡುಗಡೆ ಸ್ವಸ್ಥತೆ ಆನಂದದಲ್ಲಿ ನಡೆಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ರಕ್ಷಣಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ, ಈತನ ಸಂಗಡ, ಅವರ ಎತ್ತವರ ಸಂಗಡ ಸದಾಕಾಲ ನೆಲೆಯಾಗಿರಲಿ, ಆಮೇನ್. ಅಜ್ಜಿಯಂದಿರನ್ನು ನಿಲ್ಲಿಸಿಡ್ಲಿಕ್ಕೆ ಒಂದು ಕಾರಣ ಇದೆ. ಅಜ್ಜಿಯಂದಿರು ಪ್ರೀತಿಯಿಂದ ಮಗುವಿಗೆ ಉಡುಗೊರೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತಾರೆ. ಈ ಸಮಯದಲ್ಲಿ ಅದನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಕ್ವಿಕ್ಕಾಗಿ ಒಂದು 2-3 ಗೇಮ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಬೇಗ ಮಾಡಿ ಮುಗಿಸ್ತೇನೆ. ಬಟ್ ಮಕ್ಕಳಿಗೆ ಒಂದು ಬೇಜಾರಾಗೋದು ಬೇಡ. ನನ್ನ ಫೇವ್ರೇಟ್ ಏಜ್ ಗ್ರೂಪ್ 8 to 15. ಬೇಗ ಸ್ಟೇಜಿಗೆ ಬನ್ನಿ, ಬೇಗ ಮುಗಿಸ್ತೇನೆ. ಫಸ್ಟಿಗೆ ಬರುವಂಥ 7-8 ಮಕ್ಕಳು ಸಾಕು ನನಗೆ. ಏಜ್ ಗ್ರೂಪ್ ಆಫ್ 8 to 15, 13-15 ವರ್ಷದಗಳು. ಬೇಗ ಬಲ್ಲ ಸ್ಟೇಜಿಗೆ ಬನ್ನಿ. 8ಗಿಂತ ಸಣ್ಣವರಿದ್ದೀರಾ ಇಲ್ಲಿ? 8 ಇಲ್ಲಿಗೆ ಎಂಥದ್ದು ಕೇಳುವುದಿಲ್ಲ ಅವರಿಗೆ, ಹಾಗೆ ವಿಷಯ. 2 ವರ್ಷದ ತೀರ್ಥಗಳು ಇರಲಿಲ್ಲರ ಇಜ್ಜತಾ? 8ಆ? ಓಕೆ ನಿಲ್ಲಿ. 8 ವರ್ಷದವರು ಯಾರೆಲ್ಲ ಇದ್ದೀರಿ? 8 years, ಜಸ್ಟ್ ರೈಸ್ ಯೋರ್ ಹ್ಯಾಂಡ್. 8 ಓಕೆ, ಗೋ ಟು ದ ಫಸ್ಟ್. ಅಲ್ಲಿಗೆ ಹೋಗಿ, ಫಸ್ಟಿಗೆ ಹೋಗಿ. 9, ನೀವು ಫಸ್ಟಿಗೆ ಬನ್ನಿ. ಇಲ್ಲಿಗೆ ಬನ್ನಿ ಬಾಬಾ, ಇಲ್ಲಿಗೆ ಬನ್ನಿ. ಈ ಕಡೆ ಬನ್ನಿ. ಹಾಂ, 9 ಇಲ್ಲಿಗೆ ಬಾಬಾ. ವಾಟ್ ಈಸ್ ಯುವರ್ ಏಜ್? ಇಂಚ್ ಮೇಲೆ. ಯು ಗೋ ದೇರ್. ಯು ಆರ್ 9 ನೋ? ನಿಕಲ್ ಏಜ್ ಇಂಚಿನ ರೊಡ್ಜನ ಒಟ್ಟು ಬುಡ್ರೆಗೆ ರೆಡಿ ಇಜ್ಜೇರ್. 6ಆ? 6ಆ? ಏಜ್ ಏತ್ ಬಾಬಾ? ಹಾಂ, UKG ಇತ್ತು. ಯಾನಂತೆ ಅಟೆಂಡೆನ್ಸ್ ಬುಕ್ ಬತ್ತಾರೋಡ ಅವನು. ಹಾಂ, ಅವು ತೊಂದರೆ ಏಜ್ ಏತ್ ಪ್ರಾಯ ಏತಣ್ಣ ಬಲೆ ಜೋಕುಳೆ ವಾಸಿ ಅಜ್ಜಿ ಬಂಟು ನೆಕ್ಕೆಯ. 6ಆ? ಹಾಂ, ಅಲ್ಲಿಗೆ ಬನ್ನಿ. ಎಂಕಿದ ಖಾಲಿ ಲೈನ್ ಸೆಟ್ ಸ್ವಲ್ಪ ನನಗೆ ಮುಗ್ಯು ನಾನು ಬಲೆ. ಫಸ್ಟಿಗೆ ಬನ್ನಿ. ವಾಟ್ಸ್ ಯುವರ್ ಏಜ್? 10. 9 ನೋ 9 10. ಕಮ್ ದಿಸ್ ವೇ. ಇರ್ನ 11 10. ಗೋ ದಿಸ್ ವೇ. ಎಸ್, ಎಂಡ ಲೈನ್ ಆಣ ಕರೆಕ್ಟ್ಲ? ಈ ಎಜ್ಜಿಗೆ ಬಲೆ ಬಾಬಾ, ಈ ಎಜ್ಜಿಗೆ ಬಲೆ. ಒಂದು ಸಿಂಗಲ್ ಲೈನ್ ಮಾಡಿ ನೋಡು. ಸಿಂಗಲ್ ಲೈನ್ ಮಾಡಿ. ಹಾಂ, ತೊಂದರೆ ಜೀರ್ಣ 9 ಕರೆಕ್ಟ್ ಉಂಟು. ಸಿಂಗಲ್ ಲೈನ್. ಇನ್ನು ಈ ಕಡೆ ಬನ್ನಿ ಬೇಗ. ಮಕ್ಕಳಿನ ರಜ್ಜ ನನ್ನ ಕಡಪುಟ್ಟು ನೀರಿಂದ ಹೊಡೆಂಗಿದೆ ಫಸ್ಟ್. ಹಾಂ, ಓಕೆ ಫೈನ್. ಗೇಮ್ ಸಿಂಪಲ್. ನಾನು ರೀಸೆಂಟ್ಲಿ ಆಡಿದ್ದೆ ಒಂದು ಕಡೆ, ನೀವು ಬಂದಿರ್ಬೋದು. ಗೇಮ್ ಏನಂತ ಹೇಳಿದರೆ, ನನಗೆ ಇವರು ಈಗ ವೈಲ್ಡ್ ಆ್ಯನಿಮಲ್ಸ್ ಇದೆ ಹೆಸರು ಹೇಳ್ತಾರೆ, ಆಯಿತಾ? ಕಾಡು ಪ್ರಾಣಿಗಳ ಹೆಸರು ಹೇಳ್ತಾರೆ. ಯಾರು ಚಂದ, ನೀಟಾಗಿ, ಬ್ಯೂಟಿಫುಲ್ ಆಗಿ, ವಿದೌಟ್ ಬ್ರೇಕಿಂಗ್ ದ ಫ್ಲೋ ಹೇಳ್ತಾರೆ ನೋಡಿ, ದೇ ವಿಲ್ ಬಿ ದ ವಿನ್ನರ್ಸ್. ವೈಲ್ಡ್ ಆ್ಯನಿಮಲ್ಸ್ ಇದೆ ಹೆಸರು ಹೇಳಬೇಕು ನೀವು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ, ಸಣ್ಣ ಮಕ್ಕಳಿಗೆ ಬೇಜಾರಾಗೋದು ಬೇಡ. ಕರೆಕ್ಟ್ ಅಲ್ಲ? ಅಲ್ಲಿಂದ ಮಾಡಬೇಕಾ? ಒಂಚಿಡಿದು ಮಲ್ಪೋಡು. ದೊಡ್ಡವರಿಂದ ಸಣ್ಣವರ ಕಡೆ ಬರಬೇಕಾ, ಸಣ್ಣವರಿಂದ ದೊಡ್ಡವರ ಕಡೆ ಹೋಗ್ಬೇಕಾ? ಹಾಂ, ಜಯವಂತಿ ಟೀಚರ್ ಹೇಳಿದ ಮೇಲೆ ಆಯಿತು, ಸರಿ, ಡನ್. ಇಲ್ಲಿಂದ ಸ್ಟಾರ್ಟ್ ಮಾಡುವ. ಇವರಿನ್ನೂ ಶಾಲೆಯ ಮೂಡಲ್ಲೇ ಇದ್ದಾರೆ, ತೊಂದರೆ ಇಲ್ಲ. ಓಕೆ, ಮ್ಯಾಕ್ಸಿಮಮ್ ಪ್ರಾಣಿಗಳ ಹೆಸರು ಹೇಳಬೇಕು, ವೈಲ್ಡ್ ಆ್ಯನಿಮಲ್ಸ್ ಹೆಸರು ಹೇಳಬೇಕು. ನೀವು ಮಧ್ಯದಲ್ಲಿ ಬ್ರೇಕ್ ಮಾಡಿದರೆ ನಾನು ನಿಲ್ಲಿಸ್ತೇನೆ, ತುಂಬ ಗ್ಯಾಪ್ ತಗೊಂಡ್ರೆ ನಿಲ್ಲಿಸ್ತೇನೆ. ಡನ್?
ರೆಡಿ? ಫ್ಲೋ ಅಲ್ಲಿ ಹೇಳಬೇಕು. ಮ್ಯಾಕ್ಸಿಮಮ್ ಹೇಳಿದವರು ವಿನ್ ಆಗ್ತಾರೆ. ಒಂಚೂರು ತುಂಬಲೆ ಸ್ಟಾರ್ಟ್ ಮಾಡುವ. ಓಕೆ. lion, cat, dog, ಎಂತ ಇದ್ದ? ವೈಲ್ಡ್ ಆನಿಮಲ್, ಕಾಡು ಪ್ರಾಣಿ ತಪ್ಪುತ್ತಾರೆ. ಫಸ್ಟ್ ದಾರದ ಒಂದು ಚಾನ್ಸ್ ಕೊರಪೆ. ಓಕೆ. lion, tiger, giraffe, ಎಸ್, ಸೂಪರ್. ಟೈಮ್ ಅಪ್. ಡನ್. ದ ಸೆಕೆಂಡ್ ಒನ್ ವಿಲ್ ಸಿ. lion, tiger, elephant, giraffe, crocodile, okay, jaguar, cheetah, ಎಷ್ಟು ಹೇಳಿದ್ರು? 7 ಹೇಳಿದ್ರು. 5 ಫಸ್ಟ್ ಇದು 2 ಬಿಟ್ರ ಲೆಕ್ಕ. 7 ಹೇಳಿದ್ರು. 7. ಹಾಂ, ಸೂಪರ್. ದಿಸ್ ಗಾಯ್ ಪಣ್ಪರತ. ಹಾಂ, ಓಕೆ. lion, tiger, leopard, elephant, snake. ಓಕೆ, ಅಷ್ಟೇ ಅಂತೆ. ಈಗ ಸ್ನೇಕ್ ಎಂತ ಮಾಡೋದು? ಇರಲಿ, ತೊಂದರೆ ಇಲ್ಲ. ಓಕೆ ಬ್ರೋ. Lion, tiger, ಚಿರತೆ, black panther, cheetah, elephant, black panther. ಸ್ಟಾಪ್ ಮಾಡ್ತೇನೆ ನಾನು. 6 ಕೌಂಟ್ ತಗೊಳ್ತೇನೆ. ಬ್ಲ್ಯಾಕ್ ಪ್ಯಾಂಥರ್ 2 ಸರ್ತಿ ಬಂತು. ಓಕೆ, ರೆಡಿ? elephant, tiger, ಅಲ್ಲಿ ನೋಡಿ ಹೇಳಿ ಮಗ. ಏನಂತ ತುದ್ಬನ వచ్చి ಬೋರ್ಡ್ಗೆ ಅಪ್ಪ ನಿಂಗೆ. ಹಾಂ, elephant, lion, snake, ಅಷ್ಟೇಯಾ? ಓಕೆ ಫೈನ್. ಮೇರ್ನ ಎಕ್ಸ್ಪ್ರೆಷನ್ ಎಂಚೊಂಡು ಬಂದ. ದೊಡ್ಡವರೇ ಹೇಳಲಿಲ್ಲ, ಇನ್ನು ನಾನೆಂತ ಹೇಳುದು ಅಂತ. ರೆಡಿ ಅಲ್ಲ ಬಾಬಾ? ಪಣ್ ಬರೋದಾ? ಓಕೆ. lion, tiger, elephant, deer, bear, ಓಕೆ, 5 ಹೆಸರು ಹೇಳಿದರು. ಏಪಲ ಯಾಣೆ ಸಿಕ್ಕೊಂಡು ಆಗ ಬೇಜಾರು ಭಾರಿ. ಓಕೆ, ಪಣ್ ಬರೋದವ? ಹಾಂ. Lion, tiger, elephant, giraffe, zebra, snake, cheetah, fox, deer, bear. ಓಕೆ, ಎಷ್ಟಾಯಿತು? ಇಫ್ ಐ ಆಮ್ ನಾಟ್ ರಾಂಗ್ 10. 9 9 ತುಂಬ ಕಡಿಮೆ ಮಾಡಬೇಡಿ. 9 ಆಗಿದೆ. ಓಕೆ, 9 ಎಸ್ ಬ್ರೋ. ಇನ್ನೀಗ ಈ ಮುಖಲ್ಲ ಭಾರಿ ಡೌಟ ಒಂದು ನಿಂಗೆ ದಾದೊಂದು ವಿಷಯ ಗೊತ್ತು ಜಿ. ಹಾಂ, ಓಕೆ. lion, tiger, horse, zebra, elephant, deer, bear, black panther, snake. ಓಕೆ, ಎಷ್ಟಾಯಿತು? ಹಾಂ, 9 9 ಆಗಿದೆ. 9 ನೋಡುವ. ನೀವಿಬ್ಬರು ಇಲ್ಲಿ ಬನ್ನಿ ಅಂತೆ ಚೂರು. ಹಾಂ. lion, tiger, zebra, fox, snake, zebra, black panther. ಓಕೆ, ಐ ವಿಲ್ ಸ್ಟಾಪ್ ಹಿಯರ್. ಜೀಬ್ರಾ ಕಣ್ಣನೇ ಹೊಡಿದೀವಿ ಈ ದಿನ. ರೆಡ್ ಉಂಡು. ಓಕೆ, ಹಾಂ, ನೀವು ಶೇರ್ ಮಾಡಿ ಹೇಳ್ತೀರಾ? ಹಾಂ, ಎಲ್ಲದಕ್ಕೂ ರೆಡಿ. ಓಕೆ, ಒಂದು ಟ್ರೈ ಮಾಡುವ. ಈ ರಥ ಪಳ್ಳೆ. lion, tiger, zebra, elephant, snake, cheetah, panda, ox,
ಎಷ್ಟು ಹೇಳಿದರು? 8. ನೋಡುವ. lion, tiger, snake, elephant, cheetah, zebra, panda, snake, ಓಕೆ, ಎಷ್ಟು ಹೇಳಿದ್ದು? ಒಂದು ರಿಪೀಟ್ ಅಲ್ಲ, 7. ಒಂದು ರಿಪೀಟ್ ಆದರೆ 7. ಓಕೆ, ಫೈನ್. ಇಬ್ಬರು ಬಹುಶಃ 9 ಹೇಳಿದ್ದಾರೆ, ರೈಟ್? ಇಬ್ಬರು 9 ಹೇಳಿದ್ದಾರೆ. ಉಳಿದವ್ರನ್ನೆಲ್ಲ ಕಳಿಸ್ತೇನೆ. ಯಾರು 9 ಹೇಳಿದ್ದು? ಒಟ್ಟಿಗೆ ಹೇಳಿದ್ದ? ಹಾಂ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬನ್ನಿ ಎಲ್ಲರೂ, ಬನ್ನಿ. ಓಕೆ, ಎಲ್ಲರೂ ಬನ್ನಿ. ಈಗ ಇಲ್ಲಿ ಬನ್ನಿ ನೀವಿಬ್ಬರು. ಈಗ ಹೇಗೆ ಕನ್ಕ್ಲೂಡ್ ಮಾಡೋದು? ಕನ್ಕ್ಲೂಡ್ ಮಾಡೋದು ಹೇಗೆ? ಇನ್ನೊಂದು ಸರ್ತಿ ರಿಪೀಟ್ ಮಾಡಿಸ್ಬೇಕಾ? ಸೇಮ್ ಥಿಂಗಾ? ಸೇಮ್ ಥಿಂಗಾ? ಸೇಮ್ ಥಿಂಗಾ? ಹಾಂ, ಭಾಳ ಈಸಿ ಸಿಕ್ಕಿದೆ ನನಗೆ. ಈಗ ಇವರ ಹತ್ರ ನಾನು ಮ್ಯಾಕ್ಸಿಮಮ್ ಬರ್ಡ್ಸಿದ ಹೆಸರು ಕೇಳುತ್ತೇನೆ. ಯಾರು ಬರ್ಡ್ಸಿದ ಹೆಸರು ಮ್ಯಾಕ್ಸಿಮಮ್ ಹೇಳ್ತಾರ, ದೇ ವಿಲ್ ಬಿ ದ ವಿನ್ನರ್. ಏಜ್ ಪ್ರಕಾರನೇ ಹೋಗುವ. ವಾಟ್ಸ್ ಯುವರ್ ಏಜ್? 8. ಸೊ ಹೀ ಈಸ್ 8 years old ಆ್ಯಂಡ್ ದಿಸ್ ಗೈ ಈಸ್ 9 years old. ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೇನೆ. ಡನ್? ಕ್ಲಿಯರ್? ಹಲೋ? ಹಾಂ, ಎಸ್. Peacock, parrot, ರಡ್ಡಿ. ಓಕೆ, ಇವರಿಗೆ ಚಾನ್ಸ್ ಉಂಟು ಬರ್ರಿ. ಈಗ ಒಂದು ನೋಡುವ. peacock, parrot, kingfisher, myna, ಬೇಡಲ್ಲ, ತುಂಬ ಕೇಳೋದು ಬೇಡಲ್ಲ. ಆ್ಯಂಡ್ ದಿಸ್ ಗೈ ಇಸ್ ದ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್. ಇವರಿಗೆ ಒಂದು ಕ್ಲ್ಯಾಪ್ ಮಾಡಿ. ಆ್ಯಂಡ್ ಫಾರ್ ದಿಸ್ ಗೈ ನಿಮಗೊಂದು ಪ್ರೈಸ್ ಕೊಡ್ತಾರೆ, ಆಯ್ತಾ? ಅವರು ಇವರಿಗೂ ಒಂದು ಕ್ಲ್ಯಾಪ್ ಮಾಡಿ. ಆ್ಯಂಡ್ ಹೀ ಈಸ್ ಆಲ್ಸೋ ಡಿಸರ್ವ್ ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಎಲ್ಲದು ಕೂತ್ಕೊಳ್ಳಿ ಅನ್ಬೇಕಲ್ಲೆಪ್ಪೆ. ಓಕೆ, ಕೆಳಗೆ ಬರ್ತೇನೆ ಬೇಗ. ನಲ್ಲಿ ಯಾರದ್ದು ಹೆಚ್ಚು ಕ್ರ್ಯಾಕ್ಸ್ ಇದೆ ನೋಡಿ, ಹೆಚ್ಚು ಕ್ರ್ಯಾಕ್ಸ್ ಇದೆ ನೋಡಿ. ಐ ವಿಲ್ ಗಿವ್ ಯು ದ ಪ್ರೈಸ್. ಸ್ಟಾರ್ಟ್ ವಿತ್ ದ ಫಸ್ಟ್ ಮೊಬೈಲ್ ಫೋನ್. ಸುತ್ತೆಯಲ್ಲಿ ಹೊಡೆದಾಗೆ ಉಂಟು ಇದಕ್ಕೆ ಒಂದು ಯಾರ ಟೈ ಅಂತ ನೋಡುವ. ಚೆಕ್ ಮಾಡಿ, ಚೆಕ್ ಮಲ್ಪ್ಲೆ ಎರ್ನ ಮೊಬೈಲ್ ಫೋನ್ ಲಾಪುಂಡು. ಓಕೆ, ಡನ್. ಹಾಂ, ಕ್ರ್ಯಾಕ್ ಇರಬೇಕು. ಈಗ ನೀವು ಹಾಕಬೇಕು, ಒಂದು ಕ್ರ್ಯಾಕ್ ಮಾಡಬೇಕು. ಕೊಡಿ ನೋಡುವ. ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಚೆನ್ನಾಗಿದೆ. ತುಂಬ ಕ್ರ್ಯಾಕ್ಸ್ ಇದೆ, ಫ್ಯಾಂಟಾಸ್ಟಿಕ್. ಅವ್ರು ಫಸ್ಟಿಗೆ ಹೇಳಿದ್ದಾರೆ ನನ್ನದಲ್ಲ ಅಂತ. ಕಂಡಬಟ್ಟೆ. ಮನೇಲಿ ಮಕ್ಕಳಿದ್ದಾರಾ? ದೇವರೇ, ಗೊತ್ತಾಗ್ಬಿಡ್ತು ನಾನೇ. ಹಾಂ, ಓಕೆ, ಫೈನ್. ನೆಕ್ಸ್ಟ್ ಮೊಬೈಲ್. ಓಕೆ, ಓಕೆ, ಫೈನ್. ಪಾಸ್ ಮಾಡಿ ಬರ ನಂಚು ಬರೋಡ. ಯಾವಜಿ ನಾನೊಂಚೂರು ದರ್ಪುಡಪ್ಪ ನೀರು. ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ತುಂಬ ಚೆಂದ ಕ್ರ್ಯಾಕ್ಸ್ ಇದೆ. ಖುಷಿ ಆಗ್ತದೆ 4 ದಿಕ್ಕಲ್ಲೂ ಕೂಡ ನೋಡಲಿಕ್ಕೆ. ಹಾಂ, ಇನ್ನು ಫೋನ್ ಇತ್ತಲ್ಲ ಅಲ್ಲೊಂದು ಯಾವುದು, ಇದರಲ್ಲಿ ಕ್ರ್ಯಾಕ್ ಎಲ್ಲಿ ಉಂಟು? ಒಂದು ಸಿಂಗಲ್ ಕ್ರ್ಯಾಕಾ? ಲೈನ್ ಹೋದದ್ದು. ಓಕೆ, ಓಕೆ, ಫೈನ್. ಹಾಂ, ಎಂಥ ಚಿತ್ರ ಬಿಡಿಸಿದವರು ಮೊಬೈಲಲ್ಲಿ. ಕ್ರ್ಯಾಕ್ ನೋಡಿ. ಓಕೆ, ಓಕೆ, ಇಲ್ಲಿ ಒಂದು ಮೊಬೈಲ್ ತೋರಿಸಿದ್ರಲ್ಲ ಈಗ ನಾನು, ಚೆನ್ನಾಗಿ ಕ್ರ್ಯಾಕ್ಸ್ ಇದೆ ಅಂತ ಹೇಳಿದೆ. ಓಕೆ, ಬೇರೆ ಉಂಟಾ? ಬೇರೆ ಉಂಟಾ? ಓಕೆ, ಚಂದ ಕ್ರ್ಯಾಕ್ಸ್ ಇದೆ. ತುಂಬ ಜನ ಇದ್ದೀರಿ ಗೇಮಿಗೆ, ಕಾಂಪಿಟೇಟರ್ಸ್. ಓಕೆ, ನಾಟ್ ಬ್ಯಾಡ್, ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಉಂಟಾ ಇನ್ನು? ಓಕೆ, ಫೈನ್. ಚೂರು ದರ್ಪೊಡಿತನ ಲೈಟಡ್. ಈ ಮೊಬೈಲ್ ಫೋನ್ ಯಾರ್ದು? ಈ ಮೊಬೈಲ್ ಫೋನ್. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಮ್ಯಾಕ್ಸಿಮಮ್ ಕ್ರ್ಯಾಕ್ಸ್ ಇರೋದು. ಸೆಕೆಂಡ್ ಒನ್ ಗೋಸ್ ಟು ದಿಸ್ ಮೊಬೈಲ್. ಡನ್. ನಿಮ್ದಾ? ಕ್ಲ್ಯಾಪ್ ಮಾಡುವಲ್ಲ ಇಬ್ಬರಿಗೂ ಕೂಡ. ಮೊಬೈಲ್ ಸ್ಕ್ರೀನ್ ಕ್ರ್ಯಾಕ್ ಆಗಿ ಪ್ರೈಸ್ ತಗೊಂಡು ಹೋಗುವವರು. ಫ್ಯಾಂಟಾಸ್ಟಿಕ್. ಓಕೆ, ಒಂದು ಆಡಿಯೋ ಪ್ಲೇ ಮಾಡಿಸ್ತೇನೆ ನಾನು.
ಆಡಿಯೋ ಇಟ್ ವಿಲ್ ಬಿ ಅ ಅಡ್ವರ್ಟೈಸ್ಮೆಂಟ್, ಅ ಗುಡ್ ಓಲ್ಡ್ ಅಡ್ವರ್ಟೈಸ್ಮೆಂಟ್. ಯಾರಿಗೆ ಆ ಅಡ್ವರ್ಟೈಸ್ಮೆಂಟ್ ಐಡೆಂಟಿಫೈ ಮಾಡಲಿಕ್ಕೆ ಬರ್ತದೆ, ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ಬಾಯಿಡ್ ಪನೋಡ್ಚಿ, ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ಐ ವಿಲ್ ಕಮ್ ಟು ಯು. ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದರೆ ನೀವು ವಿನ್ನರ್ ಆಗ್ತೀರಿ. ರೆಡಿ? ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ಕರೆಕ್ಟಾಗಿ ಆನ್ಸರ್ ಬೇಕು, ಕರೆಕ್ಟಾಗಿ ಆನ್ಸರ್ ಬೇಕು. ನೋಡುವ, ಪ್ಲೇ ಮಾಡಿ. ಆತಜಿ, ಓಕೆ, ಆಗ್ತದೆ ಈಗ, ತೊಂದರೆ ಇಲ್ಲ. If you know the answer, top speed 100 kilometers per hour. 90 kilometers per liter. ಫಸ್ಟ್ ಇಂದ ಪ್ಲೇ ಮಾಡಿ. 100 kilometers per hour. ಕೈ ರೈಸ್ ಮಾಡಿದ್ದಾರೆ, ಐ ಡೋಂಟ್ ನೋ. ನೋಡುವ, ಅವರು ಆನ್ಸರ್ ಹೇಳಿ. ಸೊ ಈ ಗೇಮ್ನ ರನ್ನರ್ ಇದ್ದಾರೆ, ಸೆಕೆಂಡ್ ಬಂದವರು, ಇವರಿಗೊಂದು ಪ್ರೈಸ್ ಇಟ್ಟಿದ್ದಾರೆ ಫ್ಯಾಮಿಲಿಯವರು. ಕಂಗ್ರ್ಯಾಚುಲೇಷನ್ಸ್. ಎಸ್, ಬನ್ನಿ ಬನ್ನಿ ಬನ್ನಿ. ರನ್ನರ್ ಬನ್ನಿ. ಓಕೆ, ನಾನೊಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡಿದ್ದೆ, ಕರೆಕ್ಟಾಗಿ ಗೆಸ್ ಮಾಡಿದ್ದೆ. ಬಲೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, 18 ವರ್ಷ ಆಗಿರಬೇಕು. ಟ್ರೈ ಮಾಡ್ತೀರಾ? ಓಕೆ, ಹಿಯರ್ ವಿ ಹ್ಯಾವ್ ಒಬ್ಬರು ಇದ್ದಾರೆ, ಕ್ಲೈಂಟ್, ಟ್ರೈ ಮಾಡುವ. Cat, D for dog, E for elephant, F for fish, G for grapes, H for horse, O for orange, I for ice cream, J for joker, K for kite, L for lion, M for monkey, N for nest, O for orange, P for parrot, Q for queen, R for rabbit, QRS, S for ship, T for tree, U for umbrella, V for van, W for watch, X for Christmas tree, Y for yak, Z for zebra. ಕಂಪ್ಲೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಫ್ಯಾಮಿಲಿ ಪರವಾಗಿ ಒಂದು ಕೃತಜ್ಞತೆಯ ಮಾತುಗಳು, ವರ್ಡ್ ಆಫ್ ಗ್ರ್ಯಾಟಿಟ್ಯೂಡ್. ಫ್ಯಾಮಿಲಿಯಲ್ಲಿ ಯುನಾನಿಮಸ್ ಆಗಿ ನಾವೆಲ್ಲ ಫ್ಯಾಮಿಲಿ ಡಿಸೈಡ್ ಮಾಡಿ ಮಗುವಿನ ಅಕ್ಕಗೆ, ಕಸಿನ್, ಅವರ ಅಕ್ಕ ಸೇಜಲ್ ಈಗ ಒಂದು ವರ್ಡ್ ಆಫ್ ಗ್ರ್ಯಾಟಿಟ್ಯೂಡ್ಗೆ ಪ್ಲೀಸ್ ವೆಲ್ಕಮ್ ಸೇಜಲ್ ಜೆನ್ಸಿಕಾ. Good afternoon, everyone. On behalf of our family, I stand before you with a heart full of gratitude to express our sincere thanks to all who have made this christening ceremony a blessed and memorable one. First and foremost, we thank our Lord Almighty for showering His abundant blessings upon us and for allowing us to gather here in love and harmony. To witness this special occasion, without His grace, nothing would have been possible. A special word of thanks to Reverend Devakumaraya, who led us in prayer and administered the holy baptism with such devotion and grace. Your spiritual guidance has truly made this day sacred and meaningful. And I would like to take a moment to extend our sincere thanks to our wonderful MC, Mr. Sujit Kotian. Your energy and smooth handling of the program kept everything flowing beautifully. Thank you for guiding us through the event with such grace and enthusiasm. Let's show our appreciation with a big round of applause for our MC.
We would also like to extend our gratitude to Ashok Photography for beautifully capturing every precious moment of this celebration. Your efforts will help us cherish these memories for a lifetime. A heartfelt thanks to Mr. Sharif and his team who prepared the delicious food that we all enjoyed today. Your service and hospitality have been wonderful. We also express our thanks to the management team of Royal Dindu Katte Hall for providing us with this lovely venue and ensuring everything was perfectly arranged for today's event. Our appreciation also goes to the King's Pro decorator for the beautiful and elegant decoration that set the right ambience for this celebration. Then I also thank my brothers Anush and Ashish to supporting us in the entire event. Finally, a very special thanks to each and every one of you present here today. Your presence, blessings and prayers mean the world to our family and have made this day even joyful. You are truly grateful for your love and support. Thank you once again and may God bless you all abundantly. ಥ್ಯಾಂಕ್ ಯು. ಪ್ರೋಗ್ರಾಮ್ನ ಬಿಗಿನಿಂಗಲ್ಲಿ ನಾನು ಹೇಳಿದೆ, ಇಟ್ ವಾಸ್ ಅ ಗ್ರೇಟ್ ಟೆಸ್ಟಿಮನಿ ದಟ್ ಅವರ್ ಲಾರ್ಡ್, ನಮ್ಮ ದೇವರು ಈ ಮಗುವಿನ ಜೊತೆಗಿದ್ದು ಹೇಗೆ ನಡೆಸಿದರು ಎಂಬುದಾಗಿ. ಟೆಲ್ ಅವೀವಲ್ಲಿ, ಇಸ್ರೇಲಲ್ಲಿ ವಾರ್ ಟೈಮಲ್ಲಿ ಈ ಮಗು ಲೋಕಕ್ಕೆ ಬರುವಂಥದ್ದು, ಏಸು ಕಂದ ಹುಟ್ಟಿದಂಥ ಊರಲ್ಲೇ ಈ ಮಗುವಿನ ಜನನ ಆಗುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಆ ವಾರ್ ಟೈಮಲ್ಲಿ ಒಬ್ಬರೇ ಇದ್ದರು. ನಾನು ಫ್ಯಾಮಿಲಿ ಅಜ್ಜಿ ಹತ್ರ ಮಾತಾಡ್ತಾ ಇದ್ದೆ, ನಾವಿಲ್ಲಿ ಬೇಬಿ ಶವರ್ಗೆ ಹಾಲ್ ಬುಕ್ ಮಾಡಿದ್ದೆವು, ಬಟ್ ಊರಿಗೆ ಬರಲಿಕ್ಕೆ ಆಗಲಿಲ್ಲ ಎಂಬುದಾಗಿ. ಅಲ್ಲಿಂದ ಆ ಎಲ್ಲ ಸ್ಟ್ರಗಲ್ ಟೈಮಲ್ಲಿ ಚಾಲೆಂಜ್, ಇಟ್ ವಾಸ್ ಅಟ್ ಚಾಲೆಂಜ್. ಹೊರಗಡೆ ಅಷ್ಟು ಈಸಿಯಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಆ್ಯಂಡ್ ಇವರು ಬಂಕರಲ್ಲಿ ಇರಬೇಕಾಗಿತ್ತು. ಎಸ್ಪೆಷಲಿ ಡೆಲಿವರಿ ಆದಮೇಲೆ ಕೂಡ ಮಗುವನ್ನು ಹಿಡ್ಕೊಂಡು ಬಂಕರ್ ಒಳಗೆ ಇರಬೇಕಾಗಿತ್ತು. ಎಲ್ಲ ಟೈಮಲ್ಲಿ ಸಪೋರ್ಟ್ ಮಾಡಿದವರಿದ್ದಾರೆ. ದ ಫಸ್ಟ್ ಥ್ಯಾಂಕ್ಸ್ ನಾನು ಫ್ಯಾಮಿಲಿ ಕಡೆಯಿಂದ ಹೇಳುವಂಥದ್ದು ಟು ಮಿಸಸ್ ಸಪ್ನಾ ಮಾಬಿನ್ ಅವರಿಗೆ. ಐ ಥಿಂಕ್ ಶಿ ಈಸ್ ನಾಟ್ ಹಿಯರ್, ಅವರಿಲ್ಲ, ಬಟ್ ಅವರ ಫ್ಯಾಮಿಲಿ ಇದ್ದಾರೆ ಇಲ್ಲಿ. ಸೊ ಸಪ್ನಾ ಮಾಬಿನ್ ಅವರಿಗೆ ಎಲ್ಲ ರೀತಿಯಲ್ಲಿ ಎಸ್ಪೆಷಲಿ ಹಾಸ್ಪಿಟಲಲ್ಲಿ ಇರುವಾಗ, ಆ್ಯಂಡ್ ಶಿ ಹ್ಯಾಸ್ ಗಿವನ್ ಅ ಗ್ರೇಟ್ ಸಪೋರ್ಟ್. ಬಹುಶಃ ಅವರಿಗೆ ಪಾಸ್ ಆನ್ ಮಾಡ್ತಾ ಇದ್ದಾರೆ ಮೆಸೇಜ್ ಅಲ್ಲಿಂದ. ಸೊ ಸಪ್ನಾ ಮಾಬಿನ್ ಅವರಿಗೆ ಫ್ಯಾಮಿಲಿ ಪರವಾಗಿ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ. ಬಿಕಾಸ್ ಅದು ವರ್ಡ್ಸಲ್ಲಿ ಹೇಳಿದರೆ ಸಾಕಾಗಲಿಕ್ಕಿಲ್ಲ. ನಾವು ಯಾರು ಫೇಸ್ ಮಾಡಲಿಲ್ಲ ಅಂಥ ಸಿಚುವೇಷನನ್ನು ಅವರು ಅಲ್ಲಿ ಇದ್ದು ನೋಡಿದ್ದು. ಹಾಗಾಗಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್ ಟು ಮಿಸಸ್ ಶ್ರುತಿ ಆ್ಯಂಡ್ ಅವರ ಹಸ್ಬೆಂಡ್ ವಿಜಯ್ ಅವರಿಗೆ. ಅವರ ಮನೆಯಲ್ಲೇ ಇನ್ಫ್ಯಾಕ್ಟ್ ಇವರು ಇದ್ದು ಟೈಮನ್ನು ಸ್ಪೆಂಡ್ ಮಾಡಿದ್ದು. ಸೊ ಶ್ರುತಿ ಮತ್ತು ವಿಜಯ್ ಅವರಿಗೆ ನಿಮ್ಮ ಎಲ್ಲ ಸಹಕಾರವನ್ನು ನೆನೆಸಿ ಇವರಿಬ್ಬರ ಪರವಾಗಿ, ಫ್ಯಾಮಿಲಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಿಸಸ್ ಮೀನಾಕ್ಷಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಎಸ್ಪೆಷಲಿ ಫುಡ್ಡು ಅವರಿಗೆ ಅಗತ್ಯ ಇದ್ದಾಗ ಪ್ರತಿಯೊಂದು ಹಂತದಲ್ಲಿ ಮೀನಾಕ್ಷಿ ಅವರು, ನನಗೆ ಗೊತ್ತಿಲ್ಲ ಅವರು ಇಲ್ಲಿ ಇದ್ದಾರೋ ಇಲ್ವಾ, ಇಸ್ರೇಲಲ್ಲೇ ಇದ್ದಾರೆ, ಬಹುಶಃ ನಾನು ಹೆಸರು ಹೇಳುವವರು ಯಾರು ಇಲ್ಲಿ ಇಲ್ಲ, ಬಟ್ ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು, ಫ್ಯಾಮಿಲಿ ಇರಲಿಲ್ಲ, ಒಬ್ಬರೂ ಇರಲಿಲ್ಲ ಫ್ಯಾಮಿಲಿಯವರು. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೇವೆ ತಾಯಿ ಇರಬೇಕು, ಅಕ್ಕ ಇರಬೇಕು, ಫ್ಯಾಮಿಲಿ ಇರಬೇಕು ಎಂಬುದಾಗಿ ಎಕ್ಸ್ಪೆಕ್ಟ್ ಮಾಡ್ತೇವೆ ಆ ಮೂಮೆಂಟಲ್ಲಿ. ಬಟ್ ಅವರೆಲ್ಲ ನಿಂತು ಫ್ಯಾಮಿಲಿಯ ರೋಲನ್ನು ನಡೆಸಿಕೊಟ್ಟಿದ್ದಾರೆ. ಮೀನಾಕ್ಷಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಮಿಸಸ್ ಮಹಿಮಾ ಅವರಿಗೆ ಮತ್ತು ಅವರ ಕುಟುಂಬ ಇದೆ, ಅವರು ದೇ ಆರ್ ಆಲ್ಸೋ ಫ್ರಮ್ ಇಸ್ರೇಲ್. ಸೊ ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಗು ಹುಟ್ಟಿದ ನಂತರ ಭಾಗದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಅವರು ಊರಿಗೆ ಬರುವವರೆಗೆ ಇವರೆಲ್ಲರ ಸಹಕಾರ ಇದೆ. ಮಿಸಸ್ ಮ್ಯಾರಿಟಾ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಅನಿತಾ ಇದ್ದಾರೆ, ಅನಿತಾ ಅವರಿಬ್ಬರಿಗೂ ಕೂಡ ನಾನು ಫ್ಯಾಮಿಲಿ ಪರವಾಗಿ ಸ್ಪೆಷಲ್ಲಾಗಿ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಸೊ ಈ ಇಡೀ ಟೀಮಲ್ಲಿ ಇನ್ನೂ ತುಂಬ ಜನ ಇದ್ದಿದ್ದಾರೆ. ವಿಶೇಷವಾಗಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲದ ಹೊತ್ತಲ್ಲಿ ತುಂಬ ಜನ ಫೋನ್ ಮಾಡಿ ಪ್ರೇಯರ್ಫುಲಿ ಸಪೋರ್ಟ್ ಮಾಡಿದ್ದೀರಿ, ಲಿಫ್ಟ್ ಮಾಡಿದ್ದೀರಿ ಫ್ಯಾಮಿಲಿಯನ್ನು. ಸೊ ಯಾರೆಲ್ಲ ಇವರನ್ನು ಪ್ರಾರ್ಥನೆಯಲ್ಲಿ ನೆನಪಿಸ್ಕೊಂಡಿದ್ದೀರೋ ಈ ಮೂಮೆಂಟಲ್ಲಿ ಅವರೆಲ್ಲರಿಗೂ ಕೂಡ ಇವರಿಬ್ಬರ ಪರವಾಗಿ, ಮಗುವಿನ ಪರವಾಗಿ, ಅಜ್ಜಿ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಮಗುವನ್ನು ನಿಮ್ಮ ಡೈಲಿ ಪ್ರೇಯರ್ಸಲ್ಲಿ ನೆನಪು ಮಾಡಿ. ಯಾಕಂತ ಹೇಳಿದ್ರೆ ಹುಟ್ಟನೆ ಚಾಲೆಂಜನ್ನು ಫೇಸ್ ಮಾಡ್ಕೊಂಡು ಬಂದಂಥ ಮಗು ಖಂಡಿತವಾಗ್ಲೂ ಕೂಡ ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸ್ತಾನೆ. ದೇವರು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಒಂದು ಸರ್ತಿ ನಾವು ಕ್ಲ್ಯಾಪ್ ಮಾಡುವ, ದಟ್ ಹೋಲ್ ಟೀಮ್ ಅಲ್ಲಿ ಯಾರು ಅವ್ರ ಜೊತೆಗೆ ಇದ್ದು ಸಹಕಾರವನ್ನು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ
ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ವೆಲ್, ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಆ್ಯಂಡ್ 2 ಕಡೆ ನಾನ್ ವೆಜಿಟೇರಿಯನ್ ಬುಫೆ ಕೌಂಟರ್ ಇದೆ. ವೆಜ್ ಕೌಂಟರ್ ಅಲ್ಲಿ ಲೆಫ್ಟ್ ಎಕ್ಸ್ಟ್ರೀಮಲ್ಲಿ ಇದೆ. ನಿಮ್ಗೆ ಗೊತ್ತಾಗುತ್ತೆ. ಇಫ್ ಎನಿ ವೆಜಿಟೇರಿಯನ್ಸ್ ಆರ್ ಹಿಯರ್, ಪ್ಲೀಸ್ ಕೈಂಡ್ಲಿ ಹೆಲ್ಪ್ ಯುವರ್ ಸೆಲ್ಫ್ಸ್. ಮತ್ತು ಭೂಪರ ಲೋಕ ದೇವರೇ ಸಂಗೀತದ ಒಂದು ಚರಣವನ್ನು ನಾವು ಹಾಡ್ತೇವೆ. ಹಾಡಿದ ನಂತರ ಭಾಗದಲ್ಲಿ ಪ್ರಿಯ ಸೇವಕರು ಬರ್ತಾರೆ, ಅವರು ವಿಶ್ ಮಾಡ್ತಾರೆ. ಅವರನ್ನು ಫಾಲೋ ಮಾಡಿ ಉಳಿದವರೆಲ್ಲರೂ ಕೂಡ ಈ ಭಾಗದಿಂದ ನೀವು ಬಂದು ವಿಶ್ ಮಾಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಭೂಪರ ಲೋಕ ದೇವರೇ ಸಮಸ್ತ ಕೊಡು ವಾತನೆ ಅನಂತ ಸ್ತೋತ್ರ ನೀನಾಗೆ ದಯಾಳುವೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕೇಟ್ರಸ್ ಶರೀಫ್ ಅವರ ಕೇಟ್ರಿಂಗ್ ಟೀಮ್ 2 ಕಡೆ ಕೌಂಟರ್ ಹಾಕಿದ್ದಾರೆ. ಸಫಿಷಿಯೆಂಟ್ ಆಗಿ ಸ್ಪೇಸ್ ಇದೆ. ದಯವಿಟ್ಟು ಹೋಗಿ ಊಟವನ್ನು ತೆಗೆದುಕೊಳ್ಳಿ. ಮತ್ತು ವಿಶ್ ಮಾಡಲಿಕ್ಕೆ ಬರುವಾಗ ಸಭಾಪಾಲಕರ ಹಿಂಭಾಗದಲ್ಲಿ ನಂತರ ಭಾಗದಲ್ಲಿ ನೀವೆಲ್ಲರೂ ಬಂದು ವಿಶ್ ಮಾಡುವಂತೆ ಕೇಳಿಕೊಳ್ತಾ ಇದ್ದೀನಿ. ವಿತ್ ದಿಸ್ ಐ ಆಮ್ ಸುಚಿತ್. ಜೀವಿಸುವವನು ನಾನಲ್ಲ, ನೀ
ಸೇವೆ ನಾ ಮಾಡುವೆ ನನ್ನ ಹೃದಯವ ನಿನಗೆ ಅರ್ಪಿಸುವೆ ಜೀವಿತದ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸಿ ಸೇವಿಸುವೆ ನಿನಗಾಗಿಯೇ ನಾ ಬಾಳುವೆ ನನ್ನನ್ನೇ ನಿನಗೆ ಅರ್ಪಿಸುವೆ ಓ ಯೇಸುವೇ ನಿನ್ ಸೇವೆ ನಾ ಮಾಡುವೆ ನನ್ನ ಹೃದಯವ ನಿನಗೆ ಅರ್ಪಿಸುವೆ भंवर के बीच में तू कहता है थम जा तू मेरी ताकत है तू ही मेरा ईमान भंवर के बीच में तू कहता है थम जा तू मेरी ताकत है तू ही मेरा ईमान बीत कल में तू साथ मेरे था आज भी मेरे साथ है खड़ा आने वाले कल में भी होगा उठते हुए तूफानों में तू ही मेरी चट्टान बढ़ती हुई लहरों पे तेरे कदमों के निशान बीमारियों में तू कहता है उठ जा यहोवा राफा तू ही मेरी शिफा बीमारियों में तू कहता है उठ जा यहोवा राफा तू ही मेरी शिफा बीते कल में तू साथ मेरे था आज भी मेरे साथ है खड़ा आने वाले कल में भी होगा उठते हुए तूफानों में तू ही मेरी चट्टान बढ़ती हुई लहरों पे तेरे कदमों के निशान आते मेरे खिलाफ जब शत्रु के जलते तीर या जब दुश्मन ले आता मुझको बांधने जंजीर तू ढाल बनकर मेरी करता हर एक तीर तबाह तेरे नाम से ही हो जाता हर एक जंजीर का नाश महामारी जादू टोना या जो कुछ भी दुनिया में हो मुझे छू भी सके मेरे पास भी आए जब तू है तो अनहोना मैंने देखा परखा जान लिया तुझको मैंने अपना मान लिया तेरे होते हुए मुझे आँच भी आए ऐसा होने ना दे तूने ठान लिया ईमान भी तू चट्टान भी तू मेरा दिल और मेरी जान भी तू तूने दे दी जो जीत मुझे उस जश्न का ऐलान भी तू मैं गाऊंगा चिल्लाऊंगा जी भर के खुशी मनाऊंगा लहरों पे चलते कदमों के निशान तेरे मेरे बीमारी तेरा सर झुका मुझ पर तेरा बस ना चल सका ऐसा कोई
के समान, होश में ना रहूंगा, मेरा राजा है महान। नाचूंगा गाऊंगा पगलों के समान, होश में ना रहूंगा, मेरा राजा है महान। नाचूंगा खो के अपना स्वाभिमान, अरे लोग कहें इस मूर्खता पर गाऊंगा, मेरा राजा है महान। हरिपा नाचूंगा गाऊंगा पगलों के समान, होश में ना रहूंगा, मेरा राजा है महान। नाचूंगा गाऊंगा पगलों के समान, होश में ना रहूंगा,